ಮಲೆಮಹದೇಶ್ವರ ಬೆಟ್ಟದಲ್ಲಿ ಈ ಹಿಂದೆ 4 ಹುಲಿಗಳಿಗೆ ವಿಷಪ್ರಾಶನ ಮಾಡಿದಂತಹ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು. ಆ ಘಟನೆ ಮಾಸುವ ಮುನ್ನವೇ ಈಗ ಮತ್ತೊಂದು ಹುಲಿಯ ಕಳೆಬರ ಪತ್ತೆಯಾಗಿದೆ. ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಮತ್ತೊಂದು ಹುಲಿ ಹತ್ಯೆ ಆಯ್ತಾ ಅನ್ನುವಂತಹ ಪ್ರಶ್ನೆ. 4 ಹುಲಿಗಳಿಗೆ ವಿಷಪ್ರಾಶನದ ಬಳಿಕ ಮತ್ತೊಂದು ಅದೇ ರೀತಿಯ ಪ್ರಕರಣ ಈಗ ವರದಿಯಾಗ್ತಾ ಇದೆ. ಚಾಮರಾಜನಗರದ ಮಲೆಮಹದೇಶ್ವರ ಹಿಲ್ಸ್ನಲ್ಲಿ ಹುಲಿಯ ಕಳ್ಳಬೇಟೆಯ ಶಂಕೆ. ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಸತ್ತ ಹುಲಿಯ ಅರ್ಧ ದೇಹ ಪತ್ತೆಯಾಗಿದೆ. ಮಣ್ಣಿನಲ್ಲಿ ಹುಲಿಯ ತಲೆ ಇದೆ, ಭುಜ, ಮುಂದಿನ ಕಾಲುಗಳು ಪತ್ತೆಯಾಗಿದೆ. ಹನ್ನೂರು ವಲಯ ಪಚ್ಚೆದೊಡ್ಡಿ ಗ್ರಾಮದ ಬಳಿ ಘಟನೆ ನಡೆದಿರುವಂಥದ್ದು. ಅದರ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಈ ಹಿಂದೆ 5 ಹುಲಿಗಳಿಗೆ ವಿಷಪ್ರಾಶನ ಮಾಡಿದಂತಹ ಚಿತ್ರ, ಮತ್ತೊಂದು ಕಡೆ ಈಗ ಸಿಕ್ಕಿರುವಂತಹ ಹುಲಿಯ ಕಳೆಬರಹದ ಚಿತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಹುಲಿಯ ಕಳೆಬರಹ ಈಗ ಕಳ್ಳಬೇಟೆ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಮುನ್ನೆಲೆಗೆ ತರ್ತಾ ಇದೆ. ಈ ಹಿಂದೆ ಹಸುವನ್ನು ಕೊಂದಿತ್ತು ಅನ್ನುವಂತಹ ಜಿದ್ದಿನಲ್ಲಿ 4 ಹುಲಿಗಳಿಗೆ ವಿಷಪ್ರಾಶನ ಮಾಡಿದಂತಹ ಘಟನೆ ಇದೇ ಚಾಮರಾಜನಗರದ ಮಲೆಮಹದೇಶ್ವರದ ವನ್ಯಧಾಮದಲ್ಲಿ ವರದಿಯಾಗಿತ್ತು. ಆ ಘಟನೆ ಮಾಸುವ ಮುನ್ನವೇ ಈಗ ಮತ್ತೊಂದು ಹುಲಿಯ ಕಳೆಬರ ಪತ್ತೆಯಾಗಿದೆ. ಇದು ಹಲವು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯವೂ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂಥದ್ದು. ಹಾಗಾದರೆ ನಿರಂತರವಾಗಿ ಈ ರೀತಿಯ ಹುಲಿ ಬೇಟೆ ಆ ಭಾಗದಲ್ಲಿ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಚರ್ಮ, ಹುಲಿ ಉಗುರಿಗಾಗಿ ಸಹಜವಾಗಿಯೇ ಈ ರೀತಿಯ ಬೇಟೆಯನ್ನಾಡ್ತಿದ್ದಾರಾ ಅನ್ನುವಂತಹ ಅನುಮಾನ ಕೂಡ ಬರ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡ್ರೆ ಅವರು ಮಾತನಾಡಿದ್ದಾರೆ. ಅರಣ್ಯ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಮತ್ತೊಂದು ಹುಲಿ ಹತ್ಯೆಯ ಅನುಮಾನ. ಪಿಸಿಸಿಎಫ್ ತಂಡದ ತನಿಖೆಗೆ ಸಚಿವ ಈಶ್ವರ್ ಖಂಡ್ರೆ ಆದೇಶವನ್ನು ಹೊರಡಿಸಿದ್ದಾರೆ. ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಮತ್ತೊಂದು ಹುಲಿ ಹತ್ಯೆಯ ವಿಚಾರ. ಪಿಸಿಸಿಎಫ್ ತಂಡದ ತನಿಖೆಗೆ ಸಚಿವ ಈಶ್ವರ್ ಖಂಡ್ರೆ ಆದೇಶವನ್ನು ಕೊಟ್ಟಿದ್ದಾರಂತೆ. 8 ದಿನಗಳಲ್ಲಿ ವರದಿಯನ್ನು ಸಲ್ಲಿಸುವುದಕ್ಕೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆಯನ್ನು ಪಾಸ್ ಮಾಡಿದ್ದಾರೆ. ಕಳೆಬರದ ಭಾಗದಲ್ಲಿ ಉಗುರು ಮತ್ತು ಹಲ್ಲುಗಳು ಸೇಫ್ ಆಗಿರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹುಲಿ ದೇಹದ ಉಳಿದ ಭಾಗವನ್ನು ಹುಡುಕೋದಕ್ಕೆ ಸೂಚನೆಯನ್ನು ಕೂಡ ಈಗ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, ಈ ಹಿಂದೆ ಹುಲಿಗಳಿಗೆ ವಿಷಪ್ರಾಶನ ಮಾಡಿದಂತಹ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿಸಿತ್ತು. ಆ ಘಟನೆ ಮಾಸುವ ಮುನ್ನವೇ ಈಗ ಮತ್ತೊಂದು ಹುಲಿಯ ಕಳೆಬರ ಸಿಕ್ಕಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ಮುಖ್ಯವಾಗಿ ಏನಾದರೂ ಹುಲಿಗಳನ್ನು ಬೇಟೆ ಆಡುವಂತಹ ಪ್ರತೀತಿ ಇದೆಯಲ್ಲ, ಆ ಭಾಗದಲ್ಲಿ ಕಂಡು ಬರ್ತಾ ಇದೆಯಾ? ಏನು ಡೀಟೇಲ್ ಸಿಗ್ತಾ ಇದೆ ಅಂತ? ಖಂಡಿತವಾಗಿಯೂ ಪ್ರೇಮ್, ಇದು ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಯಾಕೆಂದ್ರೆ ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಹುಲಿಗಳ ಸಂತತಿಗೆ ಹುಲಿಗಾಳ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇದೀಗ ಎಲ್ಲರನ್ನೂ ಕಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಯಾಕೆಂದ್ರೆ 5 ಹುಲಿಗಳ ವಿಷಪ್ರಾಶನದ ಪ್ರಕರಣ ಮಾಸುವಂತ ಮುನ್ನವೇ ಇದೀಗ ಮತ್ತೊಂದು ಘೋರ ದುರಂತ ನಡೆದು ಹೋಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಹುಲಿಯನ್ನ ಹತ್ಯೆಯನ್ನ ಮಾಡಿರ್ತಕ್ಕಂಥ ಶಂಕೆಯನ್ನು ಕೂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಮತ್ತೆ ಅರ್ಧ ಭಾಗ ಒಂದು ಅಷ್ಟೇ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಉಳಿದಂತ ಅರ್ಧ ಭಾಗಕ್ಕಾಗಿ ಅರಣ್ಯಾಧಿಕಾರಿಗಳು ಈಗಾಗಲೇ ಒಂದು ಶೋಧವನ್ನ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇದು ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಬರ್ತಕ್ಕಂಥ ಅಜ್ಜಿಪುರ ವಿಭಾಗ ಏನಿದೆ, ಆ ವಿಭಾಗದ ಪಚ್ಚೆದೊಡ್ಡಿ ವ್ಯಾಪ್ತಿಯಲ್ಲಿ ಈ ಒಂದು ಗಸ್ತಿನ ವೇಳೆ ಒಂದು ಅರ್ಧ ಹುಲಿಯ ಮೃತದೇಹ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಯಾಕಂದ್ರೆ ಆ ಭಾಗದಲ್ಲಿ ನಿರಂತರವಾಗಿ ಜಿಂಕೆ ಬೇಟೆಯಂತ ಪ್ರಕರಣಗಳು ಕೂಡ ದಾಖಲಾಗಿ
ಹಾಕಲಾಗಿರ್ತಕ್ಕಂತ ಸಾಕಷ್ಟು ನಿದರ್ಶನ ಇದೆ. ಇದೀಗ ಹುಲಿಗಳು ಸಾವನ್ನಪ್ಪಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡ್ಕೊಡ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಯಾಕೆಂದ್ರೆ ಬೇಟೆಗಾರರೇ ಹತ್ಯೆ ಮಾಡಿರ್ತಕ್ಕಂತ ಸಂಖ್ಯೆ ಇದೀಗ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಮತ್ತೆ ಈಗಾಗಲೇ ಅರಣ್ಯ ಸಚಿವರು ಕೂಡ ಒಂದು ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ 8 ದಿನಗಳ ಒಳಗಾಗಿ ಈ ಹುಲಿ ಹತ್ಯೆಗೆ ಸಂಬಂಧಿಸಿದಂತೆ ಒಂದು ತನಿಖೆಯನ್ನ ನಡೆಸಬೇಕು, ವರದಿಯನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ PGCF ನೇತೃತ್ವದಲ್ಲಿ ಈಗ ತನಿಖಾ ತಂಡವನ್ನ ನೇಮಕ ಮಾಡಿರ್ತಕ್ಕಂಥದ್ದು ಪ್ರೇಮ್. ವಿಜಯ್, ಈ ವನ್ಯಜೀವಿ ರಕ್ಷಣಾ ಕಾಯ್ದೆಗಳು, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದೇ ಜಾಗದಲ್ಲಿ ಪದೇ ಪದೇ ಈ ರೀತಿಯ ಹುಲಿ ಕಳೆಬರ ಪತ್ತೆ ಆಗುತ್ತೆ ಅಂದರೆ ಏನು ಕತೆ, ಎಷ್ಟು ದಕ್ಷತೆಯಿಂದ ಇವರು ಕೆಲಸ ಮಾಡ್ತಿದ್ದಾರೋ ಅನ್ನೋದು ಕೂಡ ಗೊತ್ತಾಗ್ತಿದೆಯಾ ಅಂತ? ಹೌದು, ಖಂಡಿತವಾಗಿಯೂ ಪ್ರೇಮ್, ಇದು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಮಲೆಮಹದೇಶ್ವರ ವನ್ಯಧಾಮದಲ್ಲೇ ಈ ರೀತಿಯಾದಂತಹ ಪ್ರಕರಣಗಳು ಮತ್ತೆ ಮತ್ತೆ ನಡೀತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಈಗಾಗಲೇ ಬಹುತೇಕ ಅಧಿಕಾರಿಗಳನ್ನ ಸ್ಥಳಾಂತರವನ್ನ ಮಾಡಿದ್ದಾರೆ, ಮತ್ತೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆದ್ರೂ ಕೂಡ ಈ ರೀತಿಯಾದ ಒಂದು ಕಳ್ಳಬೇಟೆಯನ್ನ ಹತ್ತಿಕ್ಕೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಕೂಡ ವಿಫಲವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಇನ್ನಾದ್ರೂ ಮತ್ತಷ್ಟು ಒಂದು ತನಿಖಾ ತಂಡಗಳನ್ನ ನೇಮಕ ಮಾಡಬಹುದು. ಮತ್ತೆ ಆಂಟಿ ಪೋಚಿಂಗ್ ಕ್ಯಾಂಪ್ಗಳೇನಿದೆ, ಆಂಟಿ ಪೋಚಿಂಗ್ ಕ್ಯಾಂಪ್ಗಳಲ್ಲೂ ಕೂಡ ಒಂದು ಸಂಚಾರವನ್ನ ಮಾಡ್ತಕ್ಕಂತ ಕೆಲಸಕ್ಕೂ ಕೂಡ ಚುರುಕುಗೊಳಿಸುವಂತ ಕೆಲಸ ಆಗ್ಬೇಕು. ಆ ಹಿನ್ನೆಲೆಯಲ್ಲೇ ಮಾತ್ರ ಈ ಒಂದು ಕಳ್ಳಬೇಟೆ ಅಂತ ಅದನ್ನ ಹತ್ತಿಕ್ತಕ್ಕಂಥದ್ದು ಸಾಧ್ಯ, ಇಲ್ಲವಾದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗಲ್ಲ. ಆ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು, ಮತ್ತೆ ಸ್ಥಳ ಪರಿಶೀಲನೆ ಕೂಡ ನಿನ್ನೆ ನಡೆಸಿದ್ದಾರೆ. ಮತ್ತೆ ಈಗಾಗಲೇ ಒಂದು ತನಿಖಾ ತಂಡಗಳನ್ನ ನೇಮಕ ಮಾಡೋದ್ರ ಮೂಲಕವಾಗಿ ಆ ಬೇಟೆಗಾರರನ್ನ ಪತ್ತೆ ಹಚ್ಚತಕ್ಕಂಥದ್ದು